ವಿದ್ಯಾರ್ಥಿಗಳ ಪ್ರೋತ್ಸಾಹವನ್ನು ಲೂಟಿ ಹೊಡೆದ ಜಿಲ್ಲಾಧಿಕಾರಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀರು ಬಿಡುತ್ತಿರುವ ಜಿಲ್ಲಾ ಆಡಳಿತಕ್ಕೆ ಯಾವ ಕಾಲೇಜಲ್ಲಿ ಅಲ್ಲಿ ಯಾವುದೇ ಡಿಗ್ರಿ ವಿದ್ಯಾರ್ಥಿಗಳಿಗೆ ಯಾವುದೇ ಸ್ಕಾಲರ್ಶಿಪ್ ಯಾವುದೇ ರೀತಿ ಸೌಕರ್ಯಗಳು ಸೌಲಭ್ಯಗಳು ದೊರೆತಿಲ್ಲ. ಯಾವುದೇ ಬಸ್ ಫೆಸಿಲಿಟಿ ಮಾಡ್ಯಾರ, ಬರೀ ಬಸ್ ಫ್ರೀ ಮಾಡಿದ್ರು, ಆದ್ರೆ ಯಾವುದೇ ರೀತಿ ಸ್ಟೂಡೆಂಟ್ಸ್ಗಳಿಗೆ ಸೌಕರ್ಯ ಇಲ್ಲ. ಯಾವ ಊರಿಗೂ ಬಸ್ ಸರಿಯಾದ ಟೈಮಿಗೆ ಸ್ಟಾಪ್ ಮಾಡತ್ತಿಲ್ಲ. ನಮಗಂತೂ ಟೈಮ್ ಟು ಟೈಮ್ ಬಸ್ ಕರೆಕ್ಟ್ ಆಗಿ ಸ್ಟಾಪ್ ಮಾಡತ್ತಿಲ್ಲ ಮತ್ತು ಸ್ಕಾಲರ್ಶಿಪ್ ದೊರೆಯತ್ತಿಲ್ಲ. ಯಾವುದೇ ರೀತಿ ಲ್ಯಾಪ್ಟಾಪ್ ದೊರೆಯತ್ತಿಲ್ಲ. ಇದು ಏನ್ ಮಾಡತೈತಿ ಸರ್ಕಾರ? ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಕರ್ಯ ತೋರಿಸ್ಕೊಡತ್ತ ಗೊತ್ತಿಲ್ಲ. ಇಲ್ಲಿ ಬಂದ್ ಕೂತು ಸ್ಟ್ರೈಕ್ ಮಾಡತ್ತೀವಿ, ಯಾವುದೇ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ. 3-4 ತಾಸ ಆಯ್ತು ಇಲ್ಲಿ ಬಂದ್ ಕೂತು ಸ್ಟ್ರೈಕ್ ಮಾಡತ್ತಿದ್ರು. ಯಾರಿಗೂ ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ ಕಣ್ಣ ಕಾಣಿಸ್ಕೊಳ್ತಿಲ್ಲ. ಎಲ್ಲರೂ ಇಲ್ಲಿ ಬಂದು ಯಾರು ಸಪೋರ್ಟ್ ಮಾಡಕತ್ತಿಲ್ಲ. ಯಾರು ನಾವು ಇಷ್ಟು ಸ್ಟ್ರೈಕ್ ಮಾಡಿದ್ರು ಯಾರು ಕೇರ್ ಮಾಡತ್ತಿಲ್ಲ. ಯಾರು ಸ್ಟೂಡೆಂಟ್ಸ್ಗಳು ವಾಯ್ಸ್ ರೈಸ್ ಮಾಡತ್ತಿಲ್ಲ. ಯಾಕೆ ಎಲ್ಲ ಅಧಿಕಾರಿಗಳು ಸೈಲೆಂಟ್ ಆಗುತ್ತಾರ ಗೊತ್ತಾಗ್ತಿಲ್ಲ. ಬಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅವರು ಪರಿಗಣಿಸಬೇಕಂತ ಪಟ್ಟಿದಾರ. ಮತ್ತೆ ಯಾವ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ, ಇನ್ನೂ ಕೊಡಬೇಕಾಗಿದೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸಬೇಕು ಹೋರಾಟದಲ್ಲಿ ಅಂತೇಳಿ ನಾವು ಕೇಳಿದ್ವಿ. ಆದ್ರೂ ಕೂಡ ಯಾವುದೇ ಅಧಿಕಾರಿ ಕೂಡ ಇಲ್ಲಿವರೆಗೂ ಬಂದಿಲ್ಲ. ಬಂದೇ ಇರ್ತಕ್ಕಂಥದ್ದು ಇವತ್ತ ನೀವು ವಿಚಾರಣೆ ಮಾಡಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಹಣದಲ್ಲಿ ಭ್ರಷ್ಟಾಚಾರ ಅದನ್ನ ಪರಿಶೀಲನೆ ಮಾಡಬೇಕು. ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬಂದಿಲ್ಲ. ಲ್ಯಾಪ್ಟಾಪ್ ಕೊಡುವಂತ ಒಂದು ವಿಚಾರವಾಗಿ ಸರ್ಕಾರಕ್ಕೆ ಮನವಿ ಮಾಡುವಂತ ಕೆಲಸ ನಾವು ಕೂಡ ಮಾಡ್ತಾ ಇದ್ವಿ. ತಾವು ಕೂಡ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಏನಾದರೂ 1 ವಾರದ ಒಳಗಡೆ ಅಲ್ಲಿ 15 ದಿನದ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲಪ್ಪ ಅಂದ್ರೆ ಜಿಲ್ಲಾ ಇಲಾಖೆಯನ್ನ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮೂರಿಗೆ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಪ್ರತಿ ವರ್ಷ 2 ವರ್ಷದಿಂದ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಸರಿಯಾಗಿ. ಶಾಲಾ ಕಾಲೇಜು ವ್ಯವಸ್ಥೆ ಇಲ್ಲ. ಕೆಲವೊಂದು ಕಾಲೇಜಲ್ಲಿ ಓದ್ಲಿಕ್ಕೆ ಲೈಬ್ರರಿಗಳಿಲ್ಲ, ಲ್ಯಾಬ್ಗಳಿಲ್ಲ. ಪ್ರತಿಯೊಂದು ಸೌಲಭ್ಯಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೊರಕಬೇಕು. 2 ವರ್ಷಗಳಿಂದ ಸ್ಕಾಲರ್ಶಿಪ್ ದೊರೀತಾ ಇಲ್ಲ, ಮತ್ತು ಲ್ಯಾಪ್ಟಾಪ್ಗಳು ದೊರೀತಾ ಇಲ್ಲ. ಬೇಡದೇ ಇರೋ ಸವಲತ್ತುಗಳನ್ನು ಕೊಟ್ಟು ಸರ್ಕಾರ ತಾವೇ ಶ್ರೇಷ್ಠ ಅನ್ಕೊಳ್ಳೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ವಿದ್ಯಾರ್ಥಿಗಳ ಶ್ರೇಷ್ಠ ನಾವು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತೀವಿ ಅನ್ನೋ ಕಾರಣ ಆಗಬೇಕು ಹೊರತು ವಿದ್ಯಾರ್ಥಿಗಳ ಜೀವನ ಹಾಳಾಗ ಸರ್ಕಾರನೇ ಕಾರಣ ಆಗಬಾರ್ದು. ಯಾವ ಅಧಿಕಾರಿಗಳು ಲೆಕ್ಕಕ್ಕೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ಆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಕೊಳ್ಳಂಗಿಲ್ಲ. ನಾವು ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆದ್ರೆ ಸಿಕ್ಕಾಪಟ್ಟೆ ರಸ್ತೆ ಸಿಕ್ಕಾಪಟ್ಟೆ ನೀರು ಇರುತ್ತೆ. ಅದನ್ನ ಶೌಚಾಲಯಗಳಿಲ್ಲ, ನಿಜ ಶೌಚಾಲಯಗಳಿಲ್ಲ, ಕಟ್ಟಡಗಳಿಲ್ಲ, ಕ್ಲಾಸ್ ರೂಮ್ಗಳಿಲ್ಲ, ಕೂಡಕ್ಕೆ ರಸ್ತೆಗಳಲ್ಲಿ ಹೋಗಲು ಬರಲು. ಅದರಲ್ಲಿ ನಮ್ ಹೆಣ್ಮಕ್ಳ ಕಾಲೇಜಿಂದ ಸಿಕ್ಕಾಪಟ್ಟಿ ಆಟೋಗಳು ಆಯ್ತವೆ. ಆಟೋಗಳನ್ನ ಬಂದ್ ಮಾಡಿಸ್ಬೇಕು. ಆ ಆಟೋಗಳನ್ನ ಬಂದ್ ಮಾಡಿಸಿ ನಮ್ ಕಾಲೇಜನ್ನ ಅಭಿವೃದ್ಧಿಗೊಳಿಸ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಇಷ್ಟೊತ್ತನ ಬಂದಿದ್ರು ಡಿಸಿ ಅಧಿಕಾರಿಗಳಿಗೆ ನಮ್ಮ ಪ್ರತಿಭಟನೆ ಅವ್ರಿಗೆ ಲೆಕ್ಕಕ್ಕಿಲ್ಲ ಅಂದಾಗ ಇನ್ನು ನಮ್ಮ ಪ್ರತಿಭಟನೆ ಸಾಲ್ವ್ ಮಾಡುತ್ತೆ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರ ಅಂತ ನಾವು ಯಾವ ಭರವಸೆ ಇಟ್ಕೋಬೇಕು. ಇಷ್ಟೊತ್ತನ 2-3 ಗಂಟೆಯಿಂದ ಬಂದ್ ಕೂತೀವಿ ಅಂದ್ರೆ ನಮ್ಗೆ ಬೆಲೆನೇ ಇಲ್ಲ ಅವರಿಗೆ ಬೆಲೆ ಇಲ್ಲ, ನಾವೇ ಬೆಲೆ ಕೊಡ್ಬೇಕು ಅವ್ರಿಗೆ. ಇವಾಗ ಅದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆ, ಪ್ರತಿಯೊಬ್ಬರು ಕಾಲೇಜ್ ಸಮಸ್ಯೆಗಳನ್ನು ಪ್ರತಿಯೊಂದು ಸರ್ಕಾರವು ಬಗೆಹರಿಸಬೇಕಾಗಿ ನಾವು ಇಷ್ಟ ಕೇಳ್ತೀವಿ. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ವಿಜಯಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಜಮಾ ಆಗಿಲ್ಲ, ಪ್ರೋತ್ಸಾಹನ ಸಿಗ್ತಾ ಇಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಲ್ಯಾಪ್ಟಾಪ್ ಅನ್ನ ಇನ್ನೂವರೆಗೂ ಯಾಕೆ ಇವತ್ತು ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತೇಳಿ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರು ಎಲ್ಲರೂ ಸೇರಿ ಇವತ್ತು ಒಂದು ರ್ಯಾಲಿಯ ಮೂಲಕ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಬಗ್ಗೆ ಕಾಳಜಿ ಇಲ್ಲದೆ ಇವತ್ತು ವಿದ್ಯಾರ್ಥಿಗಳನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಜಿಲ್ಲಾಡಳಿತಕ್ಕೆ ನಾನು ಇವತ್ತು ತೀವ್ರವಾಗಿ ಖಂಡಿಸುವಂತ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೂ ಕೂಡ ಬೆಳಿಗ್ಗೆಯಿಂದ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದೆ. ಇನ್ನೇನು ಇಲಾಖೆಗಳು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹನ ಇವತ್ತು ಲೂಟಿ ಹೊಡೆದಿದ್ದಾರೆ. ಆ ಲೂಟಿ ಹೊಡೆದಿರೋ ವಿರುದ್ಧ ನಾವು ಇವತ್ತು ಆ ಒಂದು ನ್ಯಾಯಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಆ ಒಂದು ಪ್ರತಿಭಟನೆಗೆ ಇವತ್ತು ಸ್ಪಂದಿಸದ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಇವತ್ತು ನಾಲಾಯಕ್ ಅಂತೇಳಿ ಇವತ್ತು ಈ ಪ್ರತಿಭಟನೆ ಮೂಲಕ ಇವತ್ತು
ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಜಿಲ್ಲಾಡಳಿತ ಇವತ್ತು ಏನು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಇವತ್ತು ಲ್ಯಾಪ್ಟಾಪ್ ಏನು ಕೊಡಬೇಕಾಗಿದೆ ಆ ಒಂದು ಲ್ಯಾಪ್ಟಾಪನ್ನು ಇನ್ನು ಕೆಲವೇ ದಿನಗಳಿಗೆ ಇವತ್ತು ಕೊಡಲೇ ಇದ್ರೆ ಈ ಒಂದು ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕುವ ಮೂಲಕ ಈ ಒಂದು ಏನು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರಿಗೆ ಇವತ್ತು ಹೋರಾಟ ಮೂಲಕ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇವತ್ತು ಸುಮಾರು 3 ತಾಸುಗಳ ಮೂಲಕ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಆದರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಈ ಒಂದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ತಾ ಇಲ್ಲ. ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಸ್ಪಂದನೆ ನೀಡಿದ ಜಿಲ್ಲಾ ಅಧಿಕಾರಿ ಇವತ್ತು 34ನೇ ಸ್ಥಾನಕ್ಕೆ ಇವತ್ತು ವಿಜಯಪುರ ಇವತ್ತು ರಿಸಲ್ಟ್ ಅನ್ನ ತಂದು ಇಟ್ಟಿರ್ತಕ್ಕಂಥದ್ದು ಈ ಒಂದು ವಿಜಯಪುರ ಜಿಲ್ಲೆ ಇವತ್ತು ವಿಪರ್ಯಾಸ ಅಂತೇಳಿ ಇವತ್ತು ನಾವು ಇವತ್ತು ಭಾವಿಸ್ತಾ ಇದ್ದೇವೆ. ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು, ಯಾರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಜನತೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಕಾಳಜಿ ಇಲ್ಲದೆ ಇರತಕ್ಕಂಥ ಇವತ್ತು ಅಧಿಕಾರಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿದ್ದಾರೆ. ಆ ಜಿಲ್ಲಾ ಆಡಳಿತ ಆಗಿರ್ಬೋದು, ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ನಾವು ಇವತ್ತು ಸುಮಾರು 106 ಜನ ಇವತ್ತು ಹೋರಾಟ ಮಾಡಿರ್ಬೋದು. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭ್ರಷ್ಟ ಜಿಲ್ಲಾಧಿಕಾರಿ ಏನಿದ್ದಾರೆ ಇವರನ್ನ ಜಿಲ್ಲೆಯಿಂದ ಓಡಿಸುವವರೆಗೂ ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡುವುದಿಲ್ಲ. ಈ ಹೋರಾಟ ನಮ್ಮದು ಪ್ರಾರಂಭ ಇದೆ. ನೀವು ಯಾವತ್ತೂ ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಸ್ಪಂದಿಸಿಲ್ಲ. ಈ ಒಂದು ಜಿಲ್ಲಾಧಿಕಾರಿಗಳು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ. ಇಡೀ ಸಮಾಜ ನಿಮ್ಮನ್ನು ವಿರೋಧಿಸುವ ಮೂಲಕ ಜಿಲ್ಲಾಡಳಿತ ಶಾಪ ಹಾಕುವಂತ ಒಂದು ಘರ್ಷಣೆ ಜಿಲ್ಲೆಯಲ್ಲಿ ನಡೆದಿದೆ ಅಂತೇಳಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇನ್ನೂವರೆಗೂ ಕೂಡ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇವರು ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿಯ ಕಾಳಜಿ ಇದ್ದಾರಪ್ಪ ಅಂತೇಳಿ ಜನಸಾಮಾನ್ಯರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ನಾವು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ. ನಿಮ್ಮನ್ನ ಕೂಡಲೇ ನಮ್ಮ ಒಂದು ಕಷ್ಟವನ್ನ, ನಮ್ಮ ಒಂದು ಏನು ಬೇಡಿಕೆಗಳಿದಾವೆ ಕೆಲವೇ ದಿನಗಳಲ್ಲಿ ನೀವು ಈಡೇರಿಸಬೇಕು. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಬೇಕಂತೇಳಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ, ಈ ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ಈ ಹೋರಾಟದ ಮೂಲಕ ನಿಮ್ಗೆಲ್ಲರಿಗೂ ಕೂಡ